ಹಾಯ್ ನಮಸ್ಕಾರ. ಲಾಸ್ಟ್ ಟೈಮ್ ನೀವು ಹಾಕಿದ್ನಲ್ಲ ವಿಡಿಯೋ ಈಗ ಫೋರ್ಕ್ ಬೆಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಫೋರ್ಕ್ ಬೆಂಡ್ ತೆಗೆಸಿದ್ದೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕಂದ್ರೆ ಈ ವಿಡಿಯೋ ನೋಡಿ. ಫೋರ್ಕ್ ಬೆಂಡ್ ತೆಗೆದ್ಮೇಲೆ ಯಾವ ಥರ ಇರುತ್ತೆ, ಫೋರ್ಕ್ ಬೆಂಡ್ ತೆಗಿಯೋಕ್ಕಿಂತ ಮುಂಚೆ ಯಾವ ಥರ ಇತ್ತು ಅಂತ ನೋಡಿ. ಒಂದು ಬೆರಳು ಈ ಕಡೆ ಹೋಗ್ತಾನೆ ಇರಲಿಲ್ಲ, ಆ ಕಡೆ ಫುಲ್ ಇದಾಗ್ತಾ ಇರೋದು. ಇವಾಗ ಬೆಂಡ್ ತೆಗೆಸ್ಕೊಂಬಂದಿದ್ದೀನಿ ನೋಡಿ. ಇವಾಗ ಎರಡು ಕಡೆ ಪರ್ಫೆಕ್ಟ್ ಆಗಿದೆ. ಫೋರ್ಕ್ ಬೆಂಡ್ ಕೊಡಬೇಕಾದ್ರೆ ವೀಲ್ ಸಮೇತನೇ ಕೊಡಬೇಕು. ಯಾಕಂದರೆ ನೋಡಿ, ಇವಾಗ ವೀಲ್ ಅಲೈನ್ಮೆಂಟ್ ಅದೆಲ್ಲ ಗೊತ್ತಾಗುತ್ತೆ. ಮತ್ತು ಫೋರ್ಕಿದ ರಾಡ್ ಏನಿದೆಯಲ್ಲ ಅದು ಕೂಡ ಬೆಂಡ್, ಈ ರಾಡ್ ಏನಿದೆಯಲ್ಲ ಲೆಂತ್ ರಾಡು ಅದೆಲ್ಲ ಬೆಂಡ್ ಆಗಿರುತ್ತೆ, ಅದೆಲ್ಲ ತೆಗಿಬೇಕು. ಕಾನ್ಸೆಪ್ಟ್ ಎಲ್ಲ ನೋಡಿ ಫುಲ್ ಹೋಗಿದೆ. ಇದು ಕಾನ್ಸೆಪ್ಟ್ ಹೊಸದು. ಈ ವೈಟ್ ಪ್ಯಾಕೆಟ್ ಇದೆಯಲ್ಲ ಅದು ಗ್ರೀಸ್, ಅದು ಒರಿಜಿನಲ್ ತೊಗೊಂಡ್ರೆ ಕಂಪ್ನಿಯಿಂದಾನೇ ಗ್ರೀಸ್ ಕೊಟ್ಬಿಡ್ತಾರೆ, ಅದನ್ನೇ ಯೂಸ್ ಮಾಡ್ತೀವಲ್ಲ. ಈ ಕಪ್ಪೆಲ್ಲ ನೀಟಾಗಿ ಹೊಡ್ಕೋಬೇಕು. ಹೊಡೆದಾದ್ಮೇಲೆ ಇದರಲ್ಲಿ ಬಂದ್ಬಿಟ್ಟು ಇದು ಬಾಲ್ಸ್ ಬೇರಿಂಗೆ ಅದೊಂದು ಇದು ಬರುತ್ತೆ, ಅದೆಲ್ಲ ಹಾಕಿ ನೀಟಾಗಿ ಗ್ರೀಸಿಂಗ್ ಎಲ್ಲ ಮಾಡಿಬಿಟ್ಟು ಫಿಟ್ಟಿಂಗ್ ಮಾಡಿಬಿಟ್ರೆ ಎಷ್ಟು ನೀಟಾಗಿರುತ್ತೆ ಅಂದರೆ ಪರ್ಫೆಕ್ಟಾಗಿರುತ್ತೆ. ಯಾವಾಗ ಹಾಕಿದ್ರೂ ಒರಿಜಿನಲ್ ಕಾನ್ಸೆಪ್ಟ್ ಹಾಕಬೇಕು. ಒರಿಜಿನಲ್ ಕಾನ್ಸೆಪ್ಟ್ ಹಾಕಿದ್ರೆ ಏನು ಬೆನಿಫಿಟ್ ಅಂದರೆ, ನಿಮಗೆ ಎಲ್ಲಾದರೂ ಹಳ್ಳದಲ್ಲಿ ಇಳಿಸ್ಬೇಕಾದ್ರೆ ಕಟ್ ಅಂತ ಸೌಂಡ್ ಬರೋಲ್ಲ. ಲೋಕಲ್ ಹಾಕಿದ್ರೆ ಸೌಂಡ್ ಬರುತ್ತೆ. ಈ ಥರ ಒರಿಜಿನಲ್ ಹಾಕಿದ್ರೆ ಸೌಂಡ್ ಬರೋಲ್ಲ, ಒರಿಜಿನಲ್ ಕಾನ್ಸೆಪ್ಟ್ಗಳೆಲ್ಲ ಹಾಕಿದರೆ. ಅದಕ್ಕೆ ಎಲ್ಲ ಒರಿಜಿನಲ್ ಯೂಸ್ ಮಾಡಬೇಕು. ಈ ಗ್ರೀಸ್ ಕೂಡ ಅಷ್ಟೇ, ಕಂಪ್ನಿಯಿಂದ ಬರೋದು ಸೂಪರಾಗಿ ಬರುತ್ತೆ. ಮಟ್ಗಡೆಲ್ಲ ಗಲೀಜಿತ್ತು, ಹಿಂಗೆ ಫಿಟ್ಟಿಂಗ್ ಮಾಡ್ತಾಯಿದ್ವಲ್ಲ, ಸ್ವಲ್ಪ ನೀರು ಬಟ್ ಹಾಕ್ಬಿಡೋಣ ಅಂತಬಿಟ್ಟು ಸ್ವಲ್ಪ ನೀರು ಇಡ್ತಾಯಿದ್ದೆ. ಇದನ್ನು ಸ್ವಲ್ಪ ಆಯಿಲಿಂಗ್ ಮಾಡಿಬಿಟ್ಟು ಹೆಂಗೋ ಬಿಚ್ಚಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಆಯಿಲಿಂಗ್ ಮಾಡಿಬಿಟ್ಟು ಹಾಕಿದೆ ನೋಡಿ. ನೀಟಾಗಿ ಗ್ರೀಸಿಂಗ್ ಎಲ್ಲ ಮಾಡಿ ಮತ್ತು ಫೋರ್ಕ್ ಫಿಟ್ ಮಾಡೋದು ಇದು ನೋಡಿ. ಇದು ಹಾಕಿದ್ಮೇಲೆ ಮತ್ತೆ ಗ್ರೀಸ್ ಹಾಕಬೇಕು, ಯಾಕಂದರೆ ಸ್ವಲ್ಪ ನೀಟಾಗಿರುತ್ತೆ, ಬೇಗ ಸೌಂಡ್ ಬರೋಲ್ಲ. ಇದು ಮೇಲ್ಗಡೆ ನೆಟ್ ಬರುತ್ತೆ, ಅದಕ್ಕೂ ಕೂಡ ಸ್ವಲ್ಪ ಗ್ರೀಸ್ ಹಾಕ್ಕೊಬಿಡಬೇಕು, ತುಂಬ ಸ್ಮೂತಾಗಿರುತ್ತೆ. ಹಾಕಿ ಈ ಥರ ನೀಟಾಗಿ ಲಾಕ್ ಮಾಡಿಬಿಡಬೇಕು. ಅದರ ಮೇಲೆ ಒಂದು ಲಾಕ್ ನೆಟ್ ಬರುತ್ತೆ, ಅಲ್ಲ ಲಾಕ್ ನೆಟ್ ಹಾಕಿ ಇವಾಗ ಹಾಕ್ತಾಯಿದ್ದೀನಲ್ಲ ಆ ಲಾಕ್ ನೆಟ್ಟು ಅದು ಹಾಕ್ಬಿಟ್ಟು ಹ್ಯಾಂಡಲ್ ಹಾಕ್ಬಿಟ್ಟು ಫಿಟ್ ಮಾಡಿಬಿಟ್ರೆ ಕೆಲಸ ಮುಗೀತು. ಫ್ರಂಟ್ ಶೀಲ್ಡ್ ಎಲ್ಲ ಹಾಕಿ ಫಿಟ್ ಮಾಡಿಬಿಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂತೇಳಿ. ಇದೇ ಥರ ವೀಡಿಯೋಸ್ಗೋಸ್ಕರ ಕಮೆಂಟ್ ಮಾಡಿ.